ಮೂಡಾ ಎಸ್ಟಿ ನಿಗಮದ ಹಗರಣವನ್ನು ಉಲ್ಲೇಖಿಸಿ ಪ್ರಸ್ತಾಪಿಸಿ ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಮೈಸೂರು ಚಲೋ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಪಾದಯಾತ್ರೆ ಮುಗಿತಾ ಇದ್ದಂತೆ ಚನ್ನಪಟ್ಟಣದ ದಂಗಲ್ ಜೋರಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಚನ್ನಪಟ್ಟಣದ ಅಖಾಡದಲ್ಲಿ ಕಾಂಗ್ರೆಸ್ ತೆರೆಮರೆಯ ಆಪರೇಷನ್ನ ಕಸರತ್ನ ಪ್ರಯತ್ನ ಕೂಡ ಮಾಡ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆಗೆ ಸ್ಪರ್ಧಿಸುವ ಯೋಗೀಶ್ವರ್ ಕನಸಿಗೆ ಜೆಡಿಎಸ್ ನಿಲುವೆ ಅಡ್ಡಿಯಾಗಿದೆ ಅಂತ ಹೇಳಲಾಗ್ತಿದೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಡಿಕೆ ಬ್ರದರ್ಸ್ ಕಡೆಯಿಂದ ಸೈನಿಕನಿಗೆ ಸ್ನೇಹದ ಸಂದೇಶವೂ ಕೂಡ ರವಾನೆಯಾಗಿದೆ ಅನ್ನುವಂತಹ ವಿಚಾರ. ಆಗಸ್ಟ್ 11ರಂದು ತಮ್ಮ ಮುಂದಿನ ನಡೆಯ ಬಗ್ಗೆ ಆಪ್ತರ ಜೊತೆಗೆ ಸಭೆ ನಡೆಸಲಿಕ್ಕೆ ಯೋಗೀಶ್ವರ್ ಸಹ ಮುಂದಾಗಿದ್ದಾರೆ. ಜೊತೆಗೆ ಇದ್ದಲ್ಲಿಯೇ ಟಿಕೆಟ್ ಖಾತರಿಯನ್ನು ಪಡಿಸಿಕೊಳ್ಳೋದು ಇಲ್ಲವೇ ಮುಂದಿನ ರಾಜಕೀಯ ನಡೆಯನ್ನು ತೀರ್ಮಾನಿಸೋದು ಯೋಗೀಶ್ವರ್ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ಈಗ ಯೋಗೀಶ್ವರ್ ನಡೆ ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ. ಅವರು ಮೈಸೂರಿಗೆ ಮಂಡ್ಯದಲ್ಲಿ ಹೋಗಿ ನಿಂತು MP ಆಗಿ ಈಗ ಉಕ್ಕು ಸಚಿವರಾಗಿದ್ದಾರೆ. ಹಾಗಾಗಿ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕು. ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಪ್ರಶ್ನೆ. ಮೈಸೂರು ಪಾದಯಾತ್ರೆ ಮುಗಿತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಚನ್ನಪಟ್ಟಣದ ದಂಗಲ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ. ಚನ್ನಪಟ್ಟಣದ ಅಖಾಡದಲ್ಲಿ ಕಾಂಗ್ರೆಸ್ ತೆರೆಮರೆಯಲ್ಲಿ ಆಪರೇಷನ್ ಕಸರತ್ತನ್ನು ಮಾಡ್ತಾ ಇದೆ ಅನ್ನುವ ಸಣ್ಣದೊಂದು ಸುಳಿವು ಸಿಗ್ತಾ ಇದೆ. ಅರ್ಥಾತ್ ಯೋಗೀಶ್ವರ್ ಅವರನ್ನ ಕಾಂಗ್ರೆಸ್ ಕರೆತರುವಂತಹ ಪ್ರಯತ್ನ ಅನ್ನುವಂಥದ್ದು. ಡಿಕೆ ಬ್ರದರ್ಸ್ ಕಡೆಯಿಂದ ಸೈನಿಕನಿಗೆ ಸ್ನೇಹದ ಸಂದೇಶ ಕೂಡ ರವಾನೆಯಾಗಿದೆಯಂತೆ. ಇದನ್ನ CP ಯೋಗೀಶ್ವರ್ ಒಪ್ಕೊಂತಾರ ಅನ್ನೋದು ಈಗಿರುವಂತಹ ಪ್ರಶ್ನೆ. 11ನೇ ತಾರೀಕು ಮುಂದಿನ ನಡೆಯ ಬಗ್ಗೆ ಆಪ್ತರ ಜೊತೆಗೆ ಯೋಗೀಶ್ವರ್ ಸಭೆಯನ್ನು ನಡೆಸ್ತಾರಂತೆ. ಇದ್ದಲ್ಲಿಯೇ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳೋರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಸೈನಿಕ. ಮೊನ್ನೆ ಚನ್ನಪಟ್ಟಣದಲ್ಲಿ ಈ ಮೈಸೂರು ಚಲೋ ಪಾದಯಾತ್ರೆ ಹೋದಂತಹ ಸಂದರ್ಭದಲ್ಲೂ ಕೂಡ ಕಾರ್ಯಕರ್ತರು CP ಯೋಗೀಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಅದಕ್ಕೆ HD ಕುಮಾರಸ್ವಾಮಿ ಅವರು ಗರಂ ಆಗಿದ್ರು. ಈ ಪಾದಯಾತ್ರೆ ಮುಗಿತಾ ಇದ್ದ ಹಾಗೆ ಬೈ ಎಲೆಕ್ಷನ್ನ ಫೀವರ್ ರಾಜ್ಯದಲ್ಲಿ ಜೋರಾಗುವಂತಹ ಸಾಧ್ಯತೆ ಇದೆ. ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. JDS ಉಳಿಸಿಕೊಳ್ಳುತ್ತಾ ಅಥವಾ CP ಯೋಗೀಶ್ವರ್ಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರಾ? ಈ ರೀತಿಯ ಹಲವು ಪ್ರಶ್ನೆಗಳಿರುವಂಥದ್ದು.